ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಾಕ್ಯ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಮನುಷ್ಯನು ತಿಳ್ಕೊಂಡಿದ್ದಾನೆ, ನಾನು ಹೆಂಗ್ ಬೇಕಾದ್ರೆ ಜೀವಿಸಿದ್ರು ಏನ್ ಮಾಡಿದ್ರು ನಾನು ಮಾಡುವಂತ ದಾನ ಧರ್ಮಗಳು, ಅನ್ನದಾನಗಳು ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತೆ, ನನಗೆ ಕ್ಷಮಾಪಣೆ ಉಂಟಾಗುತ್ತೆ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಇನ್ನು ಅನೇಕರು ಸುಣ್ಣಾಚಿದ ಸಮಾಧಿಯಲ್ಲಿ ಜೀವಿಸುವವರಾಗಿದ್ದಾರೆ. ಒಳಗಡೆ ದ್ವೇಷ, ಕೋಪ, ಮತ್ಸರದಿಂದ ತುಂಬಿದವರಾಗಿ, ಹೊರಗಡೆ ಮಾತ್ರ ಬಾಯಿ ಮಾತಿನಿಂದ ಮಾತಾಡುವವರಾಗಿ, ಪ್ರೀತಿ ತೋರಿಸುವವರಾಗಿದ್ದಾರೆ. ಆದರೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನಮ್ಮನ್ನ ಪರಿಶೋಧಿಸಿಕೊಳ್ಳೋಣ. ಕಡೆಯ ಕಾಲದಲ್ಲಿ ಕೈ ಬಿಡಲ್ಪಡುವುದಕ್ಕೂ ಇದು ಒಂದು ಕಾರಣ ಆಗಿದೆ ಪ್ರಿಯರೇ. ನಿನ್ನ ವೈರಿಯನ್ನು ಪ್ರೀತಿಸಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಸ್ವಂತ ಮನೆಯವರನ್ನೇ ಪ್ರೀತಿಸಿದಂತ ಒಂದು ಮನಸ್ಥಿತಿಯಲ್ಲಿದ್ದೇವೆ. ನಮ್ಮನ್ನ ಪರಿಶೋಧಿಸಿಕೊಳ್ಳೋಣ, ದೇವರ ಕಡೆಗೆ ಒಪ್ಪಿಸಿಕೊಳ್ಳೋಣ, ಎಲ್ಲರನ್ನು ಪ್ರೀತಿಸೋಣ, ಕ್ಷಮಿಸೋಣ, ದೇವರ ಆಜ್ಞೆಯನ್ನು ಪಾಲಿಸೋಣ.